ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕಳೆದ ಮೇ ತಿಂಗಳಲ್ಲಿ ನಡೆದಂತಹ ಆಪರೇಷನ್ ಸಿಂಧೂರ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಾಂಪ್ರದಾಯಿಕ ಘರ್ಷಣೆಯ ಮಾದರಿಯನ್ನೇ ಬದಲಾಯಿಸಿದೆ. ಪಾಕಿಸ್ತಾನವು ಆಗಾಗ ಗಡಿಯಾಚೆ ವಿಷ ಕಾರುತ್ತಾ ಭಾರತದ ವಿರುದ್ಧ ದಾಳಿಗೆ ಸಂಚು ರೂಪಿಸ್ತಾನೆ ಇರುತ್ತೆ. ಆದ್ರೆ ಭಾರತ ಈ ಬಾರಿ ತಕ್ಷಣ ಮತ್ತು ತೀವ್ರ ಪ್ರತಿಕ್ರಿಯೆಯನ್ನ ನೀಡಿತ್ತು. ಆಪರೇಷನ್ ಸಿಂಧೂರ ಅಂತ್ಯಗೊಂಡರೂ ಕೂಡ ಪಾಕಿಸ್ತಾನಕ್ಕೆ ಭಾರತದಿಂದ ಬರ್ತಾ ಇರುವಂತಹ ಬಿಸಿ ನಿಂತಿಲ್ಲ. ಭಾರತೀಯ ಸೇನೆ ಮತ್ತು ಬಿಎಸ್ಎಫ್ ನ ಆಪರೇಷನ್ ಸಿಂಧೂರ್ 2.0 ಆತಂಕದಿಂದಾಗಿ ಪಾಕಿಸ್ತಾನದ ದಶಕಗಳ ಭಯೋತ್ಪಾದಕ ತಂತ್ರಗಳು ಬುಡಮೇಲಾಗಿವೆ. ಭಾರತ ಸೇನೆಯ ಭಯದಿಂದ ಪಾಕಿಸ್ತಾನವು ತನ್ನ 72 ಉಗ್ರರ ತರಬೇತಿ ಶಿಬಿರಗಳನ್ನ ಸ್ಥಳಾಂತರ ಮಾಡಿದ್ದು, ಪಾಕಿಸ್ತಾನವು ತನ್ನ ಉಗ್ರರ ಲಾಂಚ್ ಪ್ಯಾಡ್ ಗಳನ್ನ ಗಡಿಯಿಂದ ಡೆಪ್ತ್ ಏರಿಯಾಗಳಿಗೆ ಸ್ಥಳಾಂತರಿಸಲು ಕಾರಣವೇನು? ಇನ್ನು ದೀರ್ಘಕಾಲ ಪ್ರತ್ಯೇಕವಾಗಿದ್ದಂತಹ ಪ್ರಮುಖ ಉಗ್ರ ಸಂಘಟನೆಗಳಾಗಿರುವಂತಹ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಈಗ ಒಂದಾಗಿ ಮಿಶ್ರ ತಂಡಗಳನ್ನ ಯಾಕೆ ರಚಿಸ್ತಾ ಇವೆ? ಮೇ ತಿಂಗಳಲ್ಲಿ ಮಾಡಿದ ಹಾನಿಗಿಂತ ಭೀಕರ ನಷ್ಟ ಉಂಟು ಮಾಡಲು ಬಿಎಸ್ಎಫ್ ಶಕ್ತವಾಗಿದೆ ಅಂತ ಹೇಳ್ಕೊಂಡಿದ್ದು ಯಾಕೆ? ಆಪರೇಷನ್ ಸಿಂಧೂರದಲ್ಲಿ ಭಾರತ ಬಳಸಿದಂತಹ ಸುಧಾರಿತ ತಂತ್ರಜ್ಞಾನ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ಹೇಗೆ ದುರ್ಬಲಗೊಳಿಸಿತು? ಬ್ರಹ್ಮೋಸ್ ಮತ್ತು ರಾಡರ್ ಯುದ್ಧ ಪರಿಣಾಮದಿಂದಾಗಿ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದ್ಯಾ? ಈ ಎಲ್ಲಾ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಕಂಟ್ರಿ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ 2.0 ಅನ್ನ ಮತ್ತೆ ಪುನರಾರಂಭಿಸಬೇಕಾ? ಹೌದು ಅಂತಾದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆಪರೇಷನ್ ಸಿಂಧೂರ್ ಕೇವಲ ಕ್ಷಿಪಣಿ ದಾಳಿಯಾಗಿರಲಿಲ್ಲ, ಅದು ಪಾಕಿಸ್ತಾನದ ಆಡಳಿತ ಮತ್ತು ಸೇನಾ ಮನಸ್ಸಿನ ಮೇಲೆ ಮಾಡಿದಂತಹ ಶಸ್ತ್ರಚಿಕಿತ್ಸೆಯಾಗಿತ್ತು. ಏಪ್ರಿಲ್ 22ರಂದು ಪೆಹಲ್ಗಾಂನಲ್ಲಿ ನಡೆದಂತಹ ಹೇಯ ಹತ್ಯಾಕಾಂಡದಿಂದಾಗಿ 26 ಅಮಾಯಕರು ಬಲಿಯಾಗಿದ್ರು. ಈ ದಾಳಿಯು ಭಾರತೀಯ ಸಾರ್ವಜನಿಕರಲ್ಲಿ ಮತ್ತು ಸರ್ಕಾರದ ಮೇಲೆ ತೀವ್ರ ಒತ್ತಡವನ್ನ ಹೇರಿತ್ತು. ಪುಲ್ವಾಮಾ ದಾಳಿಯ 12 ದಿನಗಳ ನಂತರ ಬಾಲಾಕೋಟ್ ದಾಳಿ ನಡೆದಿತ್ತು. ಅದೇ ಮಾದರಿಯಲ್ಲಿ ಪೆಹಲ್ಗಾಂ ಘಟನೆಯ ನಂತರ ಭಾರತವು ಸುಮಾರು 14ರಿಂದ 15 ದಿನಗಳ ಕಾಲ ಸಮಯವನ್ನು ತೆಗೆದುಕೊಂಡು ಸಂಪೂರ್ಣ ಯೋಜನೆಯೊಂದಿಗೆ ದಾಳಿಗೆ ಸಿದ್ಧವಾಗಿತ್ತು. ಮೇ 7ರಿಂದ 10ರವರೆಗೆ ನಡೆದಂತಹ ಈ ಭೀಕರ ಕಾದಾಟದಲ್ಲಿ ಭಾರತೀಯ ಪಡೆಗಳು, ಮುಖ್ಯವಾಗಿ ವಾಯುಪಡೆ ಮತ್ತು ಬಿಎಸ್ಎಫ್ ನ ನೆರವಿನೊಂದಿಗೆ ಪಾಕಿಸ್ತಾನದ ಭಯೋತ್ಪಾದಕ ಮೂಲ ಸೌಕರ್ಯಗಳನ್ನು ಧ್ವಂಸಗೊಳಿಸಲಾಗಿತ್ತು. ಇನ್ನು ಹಿಂದಿನಂತೆ ಪಾಕಿಸ್ತಾನ ಗಡಿಯಲ್ಲಿ ಗಲಭೆ ಮಾಡಿ ಉಗ್ರರನ್ನ ನುಗ್ಗಿಸಿ ಕೈ ತೊಳೆದುಕೊಳ್ಳುವಂತಹ ಹಳೆಯ ತಂತ್ರಗಾರಿಕೆಗೆ ಸಿಂಧೂರ್ ದಾಳಿ ಕೊನೆ ಹಾಡಿತ್ತು. ಇದೀಗ ಹೈಬ್ರಿಡ್ ಯುದ್ಧಕ್ಕೆ ಸೇನೆ ಸಿದ್ಧವಾಗಿದ್ದು, ಬಿಎಸ್ಎಫ್ ನ ಜಮ್ಮು ಫ್ರಂಟಿಯರ್ ಐಜಿ ಶಶಾಂಕ್ ಆನಂದ್ ಅವರು ಹೇಳಿದಂತೆ ಭಾರತವು ಕೇವಲ 1965, 1971 ಮತ್ತು 1999ರಂತಹ ಸಾಂಪ್ರದಾಯಿಕ ಯುದ್ಧಗಳಿಗೆ ಮಾತ್ರವಲ್ಲ, ಈಗಿನ ಹೈಬ್ರಿಡ್ ವಾರ್ಫೇರ್ಗೂ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಈ ಬಾರಿಯೂ ಪಾಕಿಸ್ತಾನವು ಭಾರತದ ಮೇಲೆ ಪ್ರತಿದಾಳಿಯ ಪ್ರಯತ್ನ ಮಾಡಿದಾಗ ಭಾರತೀಯ ಪಡೆಗಳು ಕೇವಲ ಗಡಿಗಳಲ್ಲಿ ನಿಲ್ಲದೆ ಗಡಿಯಾಚೆಗಿನ ಪ್ರಮುಖ ಮಿಲಿಟರಿ ಗುರಿಯನ್ನ ಕೂಡ ನಿರ್ಣಾಯಕವಾಗಿ ನಾಶಪಡಿಸಿದ್ವು. ಆಪರೇಷನ್ ಸಿಂಧೂರದ ಅತ್ಯಂತ ಮಹತ್ವದ ಫಲಿತಾಂಶ ಅಂದ್ರೆ ಪಾಕಿಸ್ತಾನವು ತನ್ನ ಭಯೋತ್ಪಾದಕ ಮೂಲ ಸೌಕರ್ಯವನ್ನ ಗಡಿಯಿಂದ ದೂರಕ್ಕೆ ಸ್ಥಳಾಂತರ ಮಾಡಲು ಒತ್ತಾಯಿಸಿತ್ತು. ಅದರಲ್ಲಿ ಮುಖ್ಯವಾಗಿ ಉಗ್ರರ ಕಾರ್ಖಾನೆಗಳು ಏರಿಯಾಗಳಿಗೆ ಶಿಫ್ಟ್ ಆಗಿರುವುದು. ಬಿಎಸ್ಎಫ್ ನ ಡಿಐಜಿ ವಿಕ್ರಮ್ ಕುನ್ವಾರ್ ಅವರು ನೀಡಿದಂತಹ ಮಾಹಿತಿ ಪ್ರಕಾರ ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನಕ್ಕೆ ಭಾರತೀಯ ಪಡೆಗಳಿಗೆ ತೀವ್ರ ಹೊಡೆತ ಬಿದ್ದಿದೆ. ಇದರ ಪರಿಣಾಮವಾಗಿ 72ಕ್ಕೂ ಅಧಿಕ ಉಗ್ರರ ಲಾಂಚ್ ಪ್ಯಾಡ್ ಗಳನ್ನ, ಅಂದ್ರೆ ತರಬೇತಿ ಮತ್ತು ನುಸುಳುವಿಕೆಗೆ ಬಳಸುವಂತಹ ತಾಣಗಳನ್ನ ಗಡಿಯಂಚಿನಿಂದ ಪಾಕಿಸ್ತಾನದ ಡೆಪ್ತ್ ಏರಿಯಾ, ಅಂದ್ರೆ ಆಳವಾದ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ಸದ್ಯಕ್ಕೆ ಸಿಯಾಲ್ಕೋಟ್, ಜಫರ್ವಾಲ್ ನಂತಹ ಗಡಿ ಹತ್ತಿರವಿರುವಂತಹ ಆಳದ ಪ್ರದೇಶದಲ್ಲಿ ಸುಮಾರು 12 ಲಾಂಚ್ ಪ್ಯಾಡ್ ಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಗಡಿಯಿಂದ ಬಹುತೇಕ ದೂರದಲ್ಲಿರುವಂತಹ ಪ್ರದೇಶಗಳಲ್ಲಿ ಬರೋಬ್ಬರಿ 60ಕ್ಕೂ ಹೆಚ್ಚು ಲಾಂಚ್ ಪ್ಯಾಡ್ ಗಳು ಸಕ್ರಿಯವಾಗಿವೆ. ಗಡಿಯ ಸಮೀಪ ತರಬೇತಿ ಶಿಬಿರಗಳು ಅಥವಾ ಲಾಂಚ್ ಪ್ಯಾಡ್ ಗಳನ್ನ ಇರಿಸಿದ್ರೆ ಭಾರತೀಯ ಪಡೆಗಳು ನಿಖರವಾದ ದಾಳಿಯಿಂದಾಗಿ ಸಾವು ಖಚಿತ ಎಂಬಂತಹ ಅರಿವು ಉಗ್ರರಿಗೂ ಮತ್ತು ಪಾಕಿಸ್ತಾನದ ಸೇನೆಗೂ ಕೂಡ ಬಂದಿದೆ. ಇದೇ ಕಾರಣಕ್ಕೆ ಗಡಿಯ ಸಮೀಪವಿರುವಂತಹ ಯಾವುದೇ ತರಬೇತಿ ಶಿಬಿರಗಳು ಕೂಡ ಸದ್ಯಕ್ಕೆ ನಡೀತಾ ಇಲ್ಲ. ಇನ್ನು ಇದೇ ವೇಳೆ ಮತ್ತೊಂದು ಅಂಶ ಕೂಡ ಹೊರಬಿದ್ದಿದೆ. ಅದೇನಂತಂದ್ರೆ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಈ ಎರಡೂ ಸಂಘಟನೆಗಳು ಇದೀಗ ಹೊಸದೊಂದು ಕಾರ್ಯತಂತ್ರಕ್ಕೆ ಮುಂದಾಗಿವೆ. ಈಗಾಗಲೇ ಭಾರತದ ಪೆಟ್ಟಿನಿಂದ ಹತಾಶೆಗೊಳಗಾಗಿರುವಂತಹ ಈ ಎರಡೂ ಸಂಘಟನೆಗಳು ದೀರ್ಘಕಾಲದಿಂದ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ಅದರಲ್ಲೂ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಸಂಘಟನೆಗಳು ಭಾರತದ ಹೊಡೆತಕ್ಕೆ ಕಂಗೆಟ್ಟಿವೆ. ಇದೇ ಕಾರಣಕ್ಕಾಗಿ ಇದೀಗ ಎರಡೂ ಕೂಡ ಒಂದಾಗುವ ನಿಲುವಿನಲ್ಲಿವೆ. ಜೀವ ಉಳಿಸಿಕೊಳ್ಳುವ ಸಲುವಾಗಿ ಎರಡೂ ಸಂಘಟನೆಗಳು ಈಗ ಮಿಕ್ಸ್ಡ್ ಗ್ರೂಪ್, ಅಂದ್ರೆ ಮಿಶ್ರ ತಂತ್ರಗಳನ್ನ ರಚಿಸಿವೆ. ಇದು ಒಂದು ಹೊಸ ತಂತ್ರಗಾರಿಕೆಯಾಗಿದೆ. ಈ ಮಿಶ್ರ ತಂಡಗಳಲ್ಲಿ ಯಾರು ಬೇಕಾದ್ರೂ ಕೂಡ ತರಬೇತಿ ಪಡೆಯಬಹುದು. ಈ ಲಾಂಚ್ ಪ್ಯಾಡ್ ಗಳು ಕೇವಲ ಉಗ್ರರನ್ನ ಭಾರತದೊಳಗೆ ನುಗ್ಗಿಸುವ ಸಂದರ್ಭ ಬಂದಾಗ ಮಾತ್ರ ಸಕ್ರಿಯವಾಗುತ್ತವೆ. ಉಳಿದ ಸಮಯಗಳಲ್ಲಿ ಉಗ್ರರು ಅಲ್ಲಿಂದ ಕಾಲ್ಕಿಳುತ್ತಾರೆ. ಇದು ಭಾರತದ ಗುಪ್ತಚರ ಸಂಸ್ಥೆಗಳಿಗೆ ಹೊಸ ಸವಾಲನ್ನ ಎದುರಿಸಲು ಸೂಚಿಸುತ್ತದೆ.
ಸೂಚಿಸ್ತಾ ಇದೆ. ಇನ್ನು ಇಲ್ಲಿ ಮತ್ತೊಂದು ಪ್ರಮುಖ ಅಂಶವೇನೆಂದ್ರೆ ಆಪರೇಷನ್ ಸಿಂಧೂರ್ ಕೇವಲ ಗೂಂಡಾಗಳ ಶಿಬಿರಗಳ ಮೇಲೆ ನಡೆಸಿದ ದಾಳಿಯಲ್ಲ, ಇದು ಪಾಕಿಸ್ತಾನದ ವಾಯು ರಕ್ಷಣಾ ವ್ಯವಸ್ಥೆ ಮತ್ತು ಚೀನಿ ತಂತ್ರಜ್ಞಾನದ ಶಕ್ತಿಯನ್ನ ಪರೀಕ್ಷಿಸಿದ ಯುದ್ಧವಾಗಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನಿ ರೇಂಜರ್ಗಳು ತಮ್ಮ ಗಡಿ ಪೋಸ್ಟ್ ಗಳನ್ನ ಬಿಟ್ಟು ಓಡಿ ಹೋಗಿದ್ರು ಎಂಬ ವಾದವನ್ನ ಬಿಎಸ್ಎಫ್ ನ ಐಜಿ ಖಚಿತಪಡಿಸಿದ್ದಾರೆ. ಇನ್ನು ಭಾರತ ನೀಡಿದ ಪೆಟ್ಟಿನಿಂದ ಚೇತರಿಸಿಕೊಂಡು ಪಾಕ್ ರೇಂಜರ್ಗಳು ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಲು ಬಹಳ ಸಮಯ ತೆಗೆದುಕೊಂಡಿದ್ರು. ಇದು ಗಡಿಯಲ್ಲಿ ಅವರ ಕಾರ್ಯಕ್ಷಮತೆ ಮತ್ತು ಮನೋಸ್ಥೈರ್ಯ ಎಷ್ಟು ಕುಗ್ಗಿದೆ ಎಂಬುದನ್ನು ತೋರಿಸುತ್ತೆ. ಇನ್ನು ಅವರ ಪ್ರತಿಯೊಂದು ನಡೆಯ ಮೇಲೂ ಕೂಡ ನಮ್ಮ ಹದ್ದಿನ ಕಣ್ಣಿದೆ ಎಂದು ಬಿಎಸ್ಎಫ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಇನ್ನು ಇದೆಲ್ಲ ಒಂದು ಕಡೆಯಾದ್ರೆ ಭಾರತೀಯ ವಾಯುಪಡೆಯ ಪ್ರಾಬಲ್ಯ ಪಾಕಿಸ್ತಾನವನ್ನ ಪತ್ರಗುಟ್ಟು ಹೋಗುವಂತೆ ಮಾಡಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತದ ಬ್ರಹ್ಮೋಸ್, ಮಿರಾಜ್ 2000 ಮತ್ತು ರಫೇಲ್ ಯುದ್ಧ ವಿಮಾನಗಳು ಪಾಕ್ ಗಡಿಯಲ್ಲಿ ಸಂಪೂರ್ಣ ಪ್ರಾಬಲ್ಯವನ್ನ ಸಾಧಿಸಿದ್ವು. ಇನ್ನು ಭಾರತೀಯ ಪಡೆಗಳು ಚೀನಾ ನಿರ್ಮಿತ ಅತ್ಯಾಧುನಿಕ ರಾಡರ್ಗಳು ಮತ್ತು HQ-9 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಯಶಸ್ವಿಯಾಗಿ ನಾಶಪಡಿಸಿದ್ವು. ಪಾಕಿಸ್ತಾನವು ರಾಡರ್ಗಳನ್ನು ಗಡಿಯಲ್ಲಿ ನಿಲ್ಲಿಸಿ ಭಾರತದ ವಾಯುಪಡೆಯ ಮೇಲೆ ಕಣ್ಣಿಡಲು ಪ್ರಯತ್ನಿಸಿತ್ತು. ಆದ್ರೆ ಭಾರತದ ನಿಖರ ಕ್ಷಿಪಣಿಗಳು ರಾಡರ್ ಕೇಂದ್ರವನ್ನೇ ಧ್ವಂಸಗೊಳಿಸಿ ಪಾಕಿಸ್ತಾನದ ರಕ್ಷಣಾ ವ್ಯವಸ್ಥೆಯನ್ನ ಕುರುಡಾಗಿಸಿದ್ವು. ಇನ್ನು ಈ ಯುದ್ಧವು ಚೀನಿ ಮಿಲಿಟರಿ ತಂತ್ರಜ್ಞಾನವು ರಿಯಲ್ ಟೈಮ್ ಸಂಘರ್ಷದಲ್ಲಿ ಭಾರತೀಯ ಶಕ್ತಿಯ ಮುಂದೆ ನಿಲ್ಲಲು ಸಾಧ್ಯವಿಲ್ಲ ಎಂಬುದನ್ನ ಸಾಬೀತುಪಡಿಸಿದೆ. ಇನ್ನು ಸದ್ಯಕ್ಕೆ ಗಡಿಯಲ್ಲಿ ಶಾಂತಿ ನೆಲೆಸಿದ್ರೂ ಕೂಡ ಬಿಎಸ್ಎಫ್ ಮತ್ತು ಸೇನಾ ಇದನ್ನ ಬಿರುಗಾಳಿಗೂ ಮುನ್ನದ ಶಾಂತಿ ಅಂತ ಪರಿಗಣಿಸಿದೆ. ಭಾರತೀಯ ಪಡೆಗಳು ಸದ್ಯಕ್ಕೆ ಸರ್ಕಾರದ ಆದೇಶವನ್ನು ಪಾಲಿಸುತ್ತಾ ಕದನ ವಿರಾಮವನ್ನ ಗೌರವಿಸ್ತಾ ಇದೆ. ಇನ್ನು ಬಿಎಸ್ಎಫ್ ನ ಹಿರಿಯ ಅಧಿಕಾರಿಗಳು ಸ್ಪಷ್ಟವಾಗಿ ಗುಡುಗಿದ್ದಾರೆ. ಸರ್ಕಾರದ ಆದೇಶ ದೊರೆತರೆ ಮೇ ತಿಂಗಳಲ್ಲಿ ಮಾಡಿದ ಹಾನಿಗಿಂತಲೂ ಕೂಡ ಭೀಕರ ನಷ್ಟವನ್ನ ಶತ್ರುಗಳಿಗೆ ಉಂಟು ಮಾಡಲು ಬಿಎಸ್ಎಫ್ ಸಂಪೂರ್ಣ ಶಕ್ತವಾಗಿದೆ ಅಂತ ಕೂಡ ಎಚ್ಚರಿಸಿದ್ದಾರೆ. ಇನ್ನು ಉಗ್ರ ಲಾಂಚ್ ಪ್ಯಾಡ್ಗಳು ಗಡಿಯಿಂದ ಆಳದ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿರುವುದು ಭಾರತ ಸೇನೆಯ ತಂತ್ರಕ್ಕೆ ಹೊಸ ಸವಾಲು ಒಡ್ಡಿದೆ. ಹೀಗಾಗಿ ಭಾರತೀಯ ಸೇನೆಯು ಗುಟುರು ಹಾಕಿದೆ, ಉಗ್ರರು ಮತ್ತೊಮ್ಮೆ ತಂಟೆಗೆ ಬಂದ್ರೆ ಈ ಬಾರಿ ಅವರ ಲಾಂಚ್ ಪ್ಯಾಡ್ಗಳು ಡೆಪ್ತ್ ಏರಿಯಾಗಳಲ್ಲಿ ಅಂದ್ರೆ ಪಾಕಿಸ್ತಾನದ ಆಳದ ಪ್ರದೇಶದಲ್ಲಿ ಇದ್ರೂ ಕೂಡ ಸರಿ ಅಲ್ಲಿಗೆ ನುಗ್ಗಿ ಹೊಡಿತೀವಿ ಅಂತ ಕೂಡ ಸೇನೆ ನಿರ್ಣಯಿಸಿದೆ. ಇನ್ನು ಭಾರತದ ಬ್ರಹ್ಮೋಸ್ ಮತ್ತು ಇತರ ಕ್ಷಿಪಣಿ ವ್ಯವಸ್ಥೆಗಳು ಈಗಾಗಲೇ ಪಾಕಿಸ್ತಾನದ ಆಳದ ಮಿಲಿಟರಿ ಗುರಿಯನ್ನ ನಾಶಪಡಿಸುವ ಸಾಮರ್ಥ್ಯವನ್ನ ಸಾಬೀತುಪಡಿಸಿವೆ. ಈ ಎಚ್ಚರಿಕೆಯು ಪಾಕಿಸ್ತಾನದ ಸೇನಾ ಆಡಳಿತಕ್ಕೆ ನೇರ ಸವಾಲಾಗಿದೆ. ಇನ್ನು ಪಾಕಿಸ್ತಾನವು ತನ್ನ 72 ಲಾಂಚ್ ಪ್ಯಾಡ್ ಗಳನ್ನ ಆಳದ ಪ್ರದೇಶಗಳಿಗೆ ಸ್ಥಳಾಂತರಿಸಲು ಭಾರಿ ಹಣವನ್ನ ಖರ್ಚು ಮಾಡಬೇಕಾಗಿದೆ. ಈಗಾಗಲೇ ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಂತಹ ಪಾಕಿಸ್ತಾನಕ್ಕೆ ಇದು ಮತ್ತೊಂದು ದೊಡ್ಡ ಆರ್ಥಿಕ ಹೊರೆಯಾಗಿದೆ. ಭಾರತವು ಆಪರೇಷನ್ ಸಿಂಧೂರ್ ಮೂಲಕ ಮಿಲಿಟರಿ ಒತ್ತಡ ಹೇರ್ತಾ ಇದ್ದರೆ ರಾಜಕೀಯವಾಗಿ ಸಿಂಧ್ ಮತ್ತು ಪಿಒಕೆ ವಿಚಾರವನ್ನ ಕೆಣಕುವ ಮೂಲಕ ಆಂತರಿಕ ಒತ್ತಡವನ್ನು ಕೂಡ ಹೇರ್ತಾ ಇದೆ. ಹೀಗಾಗಿ ಪಾಕಿಸ್ತಾನವು ದ್ವಿಮುಖ ಯುದ್ಧವನ್ನ ಎದುರಿಸುವ ಅಪಾಯದಲ್ಲಿದೆ. ಒಟ್ಟಾರೆಯಾಗಿ ಭಾರತೀಯ ಸೇನೆ ಮತ್ತು ಬಿಎಸ್ಎಫ್ ಗಡಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ದು ಸಂಪೂರ್ಣವಾಗಿ ಅಲರ್ಟ್ ಆಗಿವೆ. ಆಪರೇಷನ್ ಸಿಂಧೂರ್ 2.0 ಆತಂಕದಿಂದಾಗಿ ಉಗ್ರರು ಬಾಲ ಮುದ್ರಕೊಂಡು ಓಡಿ ಹೋಗಿದ್ದಾರೆ. ಪಾಕಿಸ್ತಾನವು ಈಗಲೂ ಕೂಡ ಹೊಂಚು ಹಾಕಿ ಸಂಚು ರೂಪಿಸಲು ಪ್ರಯತ್ನಿಸ್ತಾ ಇದೆ ಎಂಬುದು ಕೂಡ ಇತಿಹಾಸವಾಗಿದೆ. ಆದ್ರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟ, ಹೊಸ ಭಾರತವು ಪಾಕಿಸ್ತಾನದ ಯಾವುದೇ ಪ್ರಚೋದನೆಗೆ ಮೌನವಾಗಿರುವುದಿಲ್ಲ, ಬದಲಿಗೆ ತಕ್ಷಣ ಮತ್ತು ನಿರ್ಣಾಯಕವಾಗಿ ಪ್ರತಿಕ್ರಿಯಿಸ್ತಾ ಇದೆ. ಭಾರತವು ಮುಂದಿನ ದಾಳಿಗೆ ಡೆಪ್ತ್ ಏರಿಯಾಗಳನ್ನೇ ಗುರಿಯಾಗಿಸುವುದು ಸರಿಯಾ? ಪಾಕಿಸ್ತಾನವು ಇನ್ಮುಂದೆ ಉಗ್ರರನ್ನ ಬೆಂಬಲಿಸುವುದನ್ನು ನಿಲ್ಲಿಸುತ್ತಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.